ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೋಸ್ಕರ ನಾನು ಮುಖದಲ್ಲಿ ಕಪ್ಪು ಕಲೆ, ಬಂಗು, ಅನ್ನಿಮನ್ ಸ್ಕಿನ್ ಟೋನು, ಡಾರ್ಕ್ ಸರ್ಕಲ್ಲು, ಆಮೇಲೆ ಒಂಥರ ಮುಖ ಕಪ್ಪಾಗಿರೋದು, ಟ್ಯಾನ್ ಆಗಿರೋದು ಎಲ್ಲಾನು ಐತಾ ಇದನ್ನೆಲ್ಲಾನು ಹೋಗ್ಲಾಡ್ಸೋದಕ್ಕೆ ಎಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅಂದ್ರೆ ಎಲ್ಲಾನು ಹೆಂಗಾರ ಮಾಡಿ ಇದನ್ನೆಲ್ಲಾನು ಒಮ್ಮೆಲೆ ಕಳಿಸ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಅದು ಒಂದು ಹೋಗುತ್ತಾ ಒಂದು ಹೋಗಂಗಿಲ್ಲ, ಒಂದು ಹೋಗುತ್ತಾ ಒಂದು ಹೋಗಂಗಿಲ್ಲ. ಎಲ್ಲಾ ಒಂದು ಕಲೆರಹಿತವಾಗಿ ಒಂದು ಬ್ರೈಟ್ ಆಗಿ ನಮ್ಮ ಸ್ಕಿನ್ ಕಾಣಬೇಕು ಅಂತ ಅಂದ್ರೆ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಸಿಂಪಲ್ ಆಗಿರುವಂತ ಒಂದು ಹೋಮ್ ರೆಮಿಡಿನ ತಗೊಂಡ್ ಬಂದಿದ್ದೀನಿ. ಇದು ಬ್ರೈಟ್ ಆಗುತ್ತಪ್ಪ ಅಂತ ಅಂದ್ರೆ ಬ್ರೈಟ್ ಅಂತ ಅಂದ್ರೆ ವೈಟ್ ಆಗ್ತೀವಿ ಅಂತ ಅಂದಲ್ಲ. ಬ್ರೈಟ್ ಅಂತ ಅಂದ್ರೆ ನಮ್ಮ ಸ್ಕಿನ್ ಅನ್ನ ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋದು. ನಮ್ಮ ಸ್ಕಿನ್ ಅಲ್ಲಿ ಕಪ್ಪು ಕಲೆ, ಬಂಗು ಮೇಲೆ ಯಾವುದೇ ರೀತಿ ಅನ್ಯ ಸ್ಕಿನ್ ಟೋನ್ ಇಲ್ದೇನೆ ಗುಳ್ಳೆ ರಹಿತವಾಗಿ ಕಲೆ ಮುಕ್ತವಾಗಿ ಇತ್ತಂದ್ರ ನಮ್ಮ ಸ್ಕಿನ್ನು ಕಪ್ಪಗಾಗಿರ್ಲಿ, ಕೆಂಪಾಗಿರ್ಲಿ, ಬೆಳ್ಳಗಿರ್ಲಿ, ಕಲೆ ಮುಕ್ತವಾಗಿ ಗುಳ್ಳೆ ರಹಿತವಾಗಿ ಇದ್ರ ಅದೇ ಒಂದು ಹೆಲ್ದಿ ಸ್ಕಿನ್ ಆಗಿತ್ತಂದ್ರೆ ನಮ್ಗೆ ಇದು ಬ್ರೈಟ್ ಸ್ಕಿನ್ ಅಂತ ಹೇಳಿ ನಾವು ಹೇಳ್ಬೋದು. ಗೊತ್ತಾತಲ್ಲ, ಬ್ರೈಟ್ ಸ್ಕಿನ್ ಅಂತ ಅಂದ್ರೆ ಏನಾಗುತ್ತೆ, ಬೆಳ್ಳಗಾಗ್ತಾವನಪ್ಪ ನಾವು ಅಂತ ಅಂದಲ್ಲ. ನಮ್ದು ಟ್ಯಾನ್ ಇಲ್ಲ, ನಮ್ಗೇನಾದ್ರೂ ನಮ್ಮ ಬೆಳ್ಳಗಿದ್ದು ನಮ್ಮ ಮುಖ ಟ್ಯಾನ್ ಆಗಿತ್ತ ಅಂತ ಅಂದ್ರೆ ಅದನ್ನ ಸಹಿತ ಇದು ಹೊಡೆದ ಹಾಕುತ್ತ. ಆಮೇಲೆ ಮುಖದ ಮೇಲಿಂದ ಕಪ್ಪು ಕಲೆಗಳಿದ್ರೆ ಹೊಡೆದಾಕತ್ತ, ಬಂಗಿದ್ರೆ ಹೊಡೆದಾಕತ್ತ, ಎಲ್ಲಾನು ಕಳೆಯುವಂತ ಶಕ್ತಿ ಈ ಒಂದು ಹೋಮ್ ರೆಮಿಡಿ ಐತಿ. ಬಹಳನೇ ಈಸಿ ಆಗೈತಿ. ಮನೆಯಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ತಗೊಂಡು ನೀವು ಫೇಸ್ ಪ್ಯಾಕ್ ಅನ್ನ ಮಾಡ್ಕೋಬಹುದು. ಇದು ಯಾವ ರೀತಿ ಮಾಡದೆ ಅಂತ ಹೇಳೋದು ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ಇವರು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸತಾಗಿ ಯಾರು ವಿಡಿಯೋ ನೋಡ್ತಿದ್ದೀರಿ, ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ಮತ್ತು ಒಳ್ಳೊಳ್ಳೆ ಸ್ಕಿನ್ ಕೇರ್ ಟಿಪ್ಸ್ಗಳು ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಟ್ರಿ ಅಂತ ಹೇಳ್ತಾ ಬರೀ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ಆ ಒಂದು ಪ್ಯಾಕನ್ನು ರೆಡಿ ಮಾಡೋದು ಅಂತ ಹೇಳೋಣ. ಇಲ್ಲಿ ನಾನು ಒಂದು ಮೀಡಿಯಂ ಸೈಜು ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು ಅರ್ಧ ಆದ್ರೂ ಸಾಕು. ನಮಗೆ ಇಲ್ಲಿ ನಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ರಸನ ತಗೋಬೇಕಾಗುತ್ತೆ. ಒಂದು ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇನ್ನು ಚೆನ್ನಾಗಿ ನಾನು ತುರ್ಕೊಂತೀನಿ. ತುರ್ಕೊಂಡು ಆದಮೇಲೆ ಇದರಿಂದ ಬರೋ ರಸದಿಂದ ನಾವು ಇವತ್ತು ಫೇಸ್ ಪ್ಯಾಕನ್ನು ಹಾಕೊಳ್ಳೋದು. ಈ ಒಂದು ಆಲೂಗಡ್ಡೆ ರಸದಿಂದ ನಮ್ಮ ಮುಖದ ಮೇಲಂತ ಕಪ್ಪು ಕಲೆ, ಬಂಗು, ಅನ್ಯ ಸ್ಕಿನ್ ಟೋನ್ ಏನೈತೋ ಅದು, ಆಮೇಲೆ ಡಾರ್ಕ್ ಸರ್ಕಲ್ ಎಲ್ಲಾನು ತೆಗೆದುಹಾಕುವಂಥ ಶಕ್ತಿ ಈ ಆಲೂಗಡ್ಡೆ ರಸಕ್ಕೈತಿ. ನಾನು ತೊಗೊತೀನಿ. ಇದನ್ನು ನಾನು ತುರಿದಾದ್ಮೇಲೆ ನೋಡಲಿ ಒಂದು ಬಟ್ಲದೊಳಗೆ ನಾನು ಹಿಂಡ್ಕೊತೀನಿ. ಇದು ಅರ್ಧನೂ ನಾನು ತುರ್ಕೊಂಡಿಲ್ಲ. ಇಲ್ಲಿ ಒಂದು ಸ್ವಲ್ಪ ಅದರೊಳಗೆ ಇನ್ನೊಂದು ಸ್ವಲ್ಪ ಮಿಕ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಒಂದು ಬಟ್ಲಿಗೆ ರಸನ ತಗೊಂಡೆ. ಇಲ್ಲಿ 1 ಸ್ಪೂನ್ ಅಷ್ಟು ರೋಸ್ ವಾಟರ್ ಹಾಕೊಂತೀನಿ. ನಾನು ರೋಸ್ ವಾಟರ್ ನಮ್ಮ ಸ್ಕಿನ್ನ ಟೋನ್ ಮಾಡೋದಕ್ಕೂ ಸಹಾಯ ಮಾಡ್ತೈತಿ. ಮತ್ತು ನಮ್ಮ ಸ್ಕಿನ್ಗೆ ಭಾಳನ ಒಳ್ಳೆಯದು ರೋಸ್ ವಾಟರು. ಅದ್ರ ಜೊತೆಗೆ ಅಲೋವೆರಾ ಜೆಲ್ಲನ್ನು 1 ಸ್ಪೂನ್ ಹಾಕೊಂಡಿದ್ದೀನಿ. ಅಲೋವೆರಾ ಜೆಲ್ಲಿಂದ ನಮ್ಮ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನು ದೂರ ಮಾಡುವಂಥ ಶಕ್ತಿ ಅಲೋವೆರಾ ಜೆಲ್ಲಿಗೆ ಐತಿ. ಮತ್ತು ಜೇನುತುಪ್ಪನೂ ನಮ್ಮ ಸ್ಕಿನ್ನನ್ನು ಒಂದು ನರಿಶ್ ಮಾಡ್ತೈತಿ, ಶೈನ್ ಮಾಡೋದಕ್ಕೋಸ್ಕರ ಜೇನುತುಪ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು. ಅಂದರೆ ಇದು ಪೇಸ್ಟ್ ರೀತಿ ಆಗಬೇಕು. ನಮ್ಮ ಸ್ಕಿನ್ಗೆ ನಾವು ಹಚ್ಚೋದಕ್ಕೆ ಒಂದು ರೀತಿ ಪೇಸ್ಟ್ ಇದ್ದಂಗೆ ಆಗಬೇಕು. ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಮೊದಲಿಗೆ ಹಾಕಿದ್ದು ಕಡಿಮೆ ಆಗಿದ್ದರಿಂದ ಅಷ್ಟನ್ನು ನಾನು ಹಾಕೊಂಡು ಸಣ್ಣ ಚಮಚದಿಂದ ಸ್ವಲ್ಪನೇ ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಹಿಟ್ಟಿದ್ರೂ ನೀವು ಇಲ್ಲಿ ಬಳಸ್ಕೋಬೋದು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಏನಿದ್ರೂ ನೀವು ಇಲ್ಲಿ ಹಾಕ್ಕೋಬೋದು. ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಈ ರೀತಿಯಾಗಿ ನಾನು ಇಲ್ಲಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ತೋರಿಸ್ತೀನಿ ನೋಡಿರಿ. ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಯಾಕಂತಂದ್ರೆ ನಾನು ಕ್ರೀಮು, ಪೌಡ್ರು ಎಲ್ಲನೂ ಹಚ್ಚಿದ್ರಿಂದ ಅಷ್ಟು ಮಾಡ್ಕೊಂಡು ಬಂದೆ. ಮೇಕಪ್ ಮಾಡಿದ್ದಿದ್ರೆ ದಯವಿಟ್ಟು 2 ಸರ್ತಿ ನೀವು ಮುಖಾನ ನೀಟಾಗಿ ಫಸ್ಟ್ ವಾಶ್ ಮಾಡಿಕೊಂಡು ನಂತರ ಕ್ಲೆನ್ಸ್ ಮಾಡ್ಕೋಬೇಕು. ಹಸಿ ಹಾಲಿಂದ ಕ್ಲೆನ್ಸ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಮೇಕಪ್, ನಾವೇನು ಜಾಸ್ತಿ ಮೇಕಪ್ ಮಾಡಿರ್ತೀವಿ ಅದೆಲ್ಲ ಹೋಗುತ್ತೆ. ಹಾಗಾಗಿ ಕರೆಕ್ಟಾಗಿ ಮುಖದ ಮೇಲೆ ಅಂತ ಏನೋ ಒಂದು ಕ್ರೀಮು ಅದನ್ನೆಲ್ಲ ಹಚ್ಚಿದ್ರು ಅದೆಲ್ಲ ಪೂರ್ತಿಯಾಗಿ ಹೋಗೋವರೆಗೂ ನಾವು ಮುಖಾನ ಕ್ಲೀನ್ ವಾಶ್ ಮಾಡಿಕೊಂಡು ಆಮೇಲೆ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡಬೇಕು. ನಾವು ಇಲ್ಲ ಅಂದರೆ ನಮ್ಮ ಮುಖದ ಮೇಲೆ ಕ್ರೀಮು ಮೇಲೆ ಮುಖ ಕೊಳೆ ಆಗಿತ್ತು ಅಂದ್ರೆ ನಾವು ಏನು ಫೇಸ್ ಪ್ಯಾಕ್ ಹಾಕಿರೋದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರ ಮುಖನ ಕ್ಲೀನಾಗಿ ಇಟ್ಕೊಂಡು ನಂತರ ನೀವು ಈ ಫೇಸ್ ಪ್ಯಾಕನ್ನು ಹಾಕಿರಿ. ಆಮೇಲೆ ಇದನ್ನ ಯಾವಾಗ ನೀವು ಹಚ್ಕೋಬೇಕು ಅಂತ ಸಂಜೆ ನೈಟ್ ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂಡ್ರೆ ಚೆನ್ನಾಗಿರ್ತೈತಿ. ಇದರೊಳಗೆ ಆಲೂಗಡ್ಡೆ ರಸ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಕಪ್ಪು ಕಲೆಗಳು, ಬಂಗು, ಗುಳ್ಳೆಗಳ ಕಲೆಗಳು ಏನೇ ಇದ್ರೂ ನಮ್ಮ ಮುಖದ ಮೇಲಿಂದ ಎಲ್ಲಾನು ಇದು ಹೊಡೆದು ಬಿಡ್ಸೋಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ನಾವು ಇಲ್ಲಿ ಆಲೂಗಡ್ಡೆ ರಸ ತೊಗೊಂಡಿವಿ. ಆಮೇಲೆ ನೀವು ಇದನ್ನ ಆಲೂಗಡ್ಡೆ ರಸ ಈ ಒಂದು ಎಲ್ಲ ನಾವು ಏನು ನಾನು ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ ಅದನ್ನೆಲ್ಲನೂ ನೀವು ಮಿಕ್ಸ್ ಮಾಡಿ ಇಡ್ಬೋದು. ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡಿ ನೀವು ಇಟ್ಕೋಬೋದು. ನಂತರ ನೀವೇನು ಯಾವಾಗ ಪ್ರತಿದಿನನೂ ಹಚ್ಚಬೇಕಲ್ಲ, ಹಂಗಾಗಿ ನೀವು ಇದನ್ನ ಉಳಿದಿದ್ದೆಲ್ಲ ನೀವು ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಆಮೇಲೆ ಜೇನುತುಪ್ಪ ಇದನ್ನೆಲ್ಲನೂ ಕರೆಕ್ಟಾಗಿ ನೀವು ಅಲೋವೆರಾ ಎಲ್ಲನೂ ನೀವು ಮಿಕ್ಸ್ ಮಾಡಿ ಇಟ್ಕೋಬೋದು. ಒಂದು ಡಬ್ಬದಾಗ ಹಾಕಿ ಬೇಕಂದಾಗ ಒಂದು ಸ್ಪೂನಲ್ಲಿ ತೊಗೊಂಡು ನೀವು ಈ ಒಂದು ಆಲೂಗಡ್ಡೆ ರಸನ ಮಾತ್ರ ಫ್ರೆಶ್ ಆಗಿ ತೊಗೋಬೇಕತ್ತೆ. ಆಲೂಗಡ್ಡೆ ರಸನ ನಾವು ತೆಗೆದು ಹಾಗೆ ಇಡಕ್ಕೆ ಬರಂಗಿಲ್ಲ, ಯಾಕಂದ್ರೆ ಅದು ಕಪ್ಪಾಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಆಲೂಗಡ್ಡೆ ರಸ ಒಂದು ಫ್ರೆಶ್ ಆಗಿ ಮಾಡ್ಕೊಂಡು ನಡೀತೈತಿ. ಉಳಿದಿರೋದನ್ನೆಲ್ಲ ನಾವು ಒಂದು ಡಬ್ಬದಾಗ ಹಾಕಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಾಗ ನಾವು ಪ್ರತಿದಿನ ಇದು ಹಚ್ಕೊಳಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದ್ರ ಸಂಬಂಧ ಈ ಒಂದು ಸುಲಭವಾದ ಮೆಥಡನ್ನು ನಾನು ನಿಮ್ಗೆ ಹೇಳಿದ್ದು. ಇಷ್ಟನ್ನು ನಾವು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ನಡೀತೈತಿ. ನೋಡಿ ಚೆನ್ನಾಗಿದೆ. ಇಲ್ಲಿ ಎಷ್ಟೈತೆ ಅಷ್ಟು ನಾನು ಇಲ್ಲಿ ಒಂದು ಸ್ವಲ್ಪ ದಪ್ಪನಾಗೆ ಹಚ್ಕೊತೀನಿ.
ಬಹಳನೇ ಚೆನ್ನಾಗೈತೆ ಫ್ರೆಂಡ್ಸ್. ಇದು ಈ ಒಂದು ಫೇಸ್ ಪ್ಯಾಕು ನಿಮ್ಗೆ ಈಸಿಯಾಗೂ ಐತಿ, ಆಮೇಲೆ ಅಷ್ಟು ಒಳ್ಳೆಯ ಒಂದು ರಿಸಲ್ಟ್ ಮಾತ್ರ ಕೊಡ್ತೈತಿ. ಬಹಳ ದಿನ ಆಗಿದೆಪ್ಪ ನಾವು ಯಾವುದೇ ರೀತಿ ಫೇಸ್ ಪ್ಯಾಕ್ ಹಾಕಿಲ್ಲ ಅಂತ ಅನ್ನೋರು ಚೆನ್ನಾಗಿ ಒಂದ್ಸರ್ತಿ ಈ ಒಂದು ಫೇಸ್ ಪ್ಯಾಕ್ ಹಾಕಿದಾಗ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದ್ರೊಳಗೆ ಅಕ್ಕಿ ಹಿಟ್ಟಿರೋದ್ರಿಂದ ನಮಗೆ ಸ್ಕ್ರಬ್ ಆಗುತ್ತೆ. ಗೋಧಿ ಹಿಟ್ಟಲ್ಲೂ ಸಹಿತ ನಮ್ಮ ಮುಖದ ಮೇಲಿಂದ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೂ ಸಹಾಯ ಮಾಡುವಂಥ ಶಕ್ತಿ ಈ ಒಂದು ಗೋಧಿ ಹಿಟ್ಟಿಗೂ ಐತಿ. ಆಮೇಲೆ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ಕೊಡ್ತೈತಿ. ಆಮೇಲೆ ಜೇನುತುಪ್ಪ ಅಂತೂ ಎಲ್ಲರಿಗೂ ಗೊತ್ತಿದ್ದೈತಿ, ನಮ್ಮ ಸ್ಕಿನ್ನನ್ನು ನರಿಶ್ ಮಾಡೋದಕ್ಕೆ, ಶೈನ್ ಮಾಡೋದಕ್ಕೆ ಇದು ಜೇನುತುಪ್ಪ ನಮಗೆ ಸಹಾಯ ಮಾಡ್ತೈತಿ. ಆಮೇಲೆ ರೋಸ್ ವಾಟರ್ ಅಂತ ನಮ್ಮ ಸ್ಕಿನ್ನನ್ನು ಟೋನ್ ಮಾಡುತ್ತೆ. ಆಮೇಲೆ ಅಕ್ಕಿ ಹಿಟ್ಟು ಸಹಿತ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡ್ತೈತಿ. ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಒಳ್ಳೊಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಇದರೊಳಗೆ ಇರೋದ್ರಿಂದ ನೀವು ಮನೆಯಲ್ಲೇ ಇರುವಂಥ ಪದಾರ್ಥ ಆಗಿರೋದ್ರಿಂದ ಆರಾಮಾಗಿ ಇದನ್ನ ನಿಮ್ಮ ಮನೆಯಲ್ಲೇ ರೆಡಿ ಮಾಡಿಕೊಂಡು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊತ ಬರ್ರಿ. ಇದರ ರಿಸಲ್ಟ್ ಏನು ಅಂತ ಹೇಳೋದು ನೀವು ನನಗೆ ಕಮೆಂಟ್ ಮಾಡ್ತೀರಿ. ನಾನು ಹೇಳ್ಕೊಡುವಂಥ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ತಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ಅನ್ನೋದು ರಿಸಲ್ಟ್ ಚೆನ್ನಾಗೈತಿ ಅಂತ ಅಂದೇಳಂದು ಬೇರೆದವರು ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ. ಅದಕ್ಕೋಸ್ಕರ ದಯವಿಟ್ಟು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ಕೊಂತವ್ರು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಹಂಗೆ ಈ ನಾನು ಕಳಿಸೋವಂಥ ಪೌಡ್ರು, ಆಯಿಲು, ಆಮೇಲೆ ಸೋಪು ಯಾರೆಲ್ಲ ಯೂಸ್ ಮಾಡ್ತಿದ್ದೀರೋ ಅವರು ಸಹಿತ ಕಮೆಂಟ್ ಹಾಕ್ರಿ. ಕಮೆಂಟ್ ನೋಡೋದಕ್ಕೂ ಖುಷಿ ಆಗುತ್ತೆ, ಅದನ್ನ ಓದಿ ಹೇಳೋದಕ್ಕೂ ಖುಷಿ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ಈ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡೋಕೊಂತರು ಅದರದ್ದು ಒಳ್ಳೆ ರಿಸಲ್ಟ್ ಬರ್ತೈತಿ. ಅದನ್ನು ನೋಡ್ರಿ. ಪ್ರತಿದಿನ ಒಂದು ವಾರ ನೀವು ಟ್ರೈ ಮಾಡಿದಾಗ ಅದರ ರಿಸಲ್ಟ್ ಏನಂತ ಹೇಳೋದು ಗೊತ್ತಾಗುತ್ತೆ. ಗೊತ್ತಾದ್ಮೇಲಾದರೂ ನೀವು ನನಗೆ ಕಮೆಂಟ್ ಹಾಕ್ರಿ ಅಂತ ಹೇಳಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಈಗ ಆರ್ದಂಗೆ ಆಗೈತಲ್ಲ, ಇದು ಇನ್ನೂ ಸ್ವಲ್ಪ ಇರುತ್ತೆ. ಇದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಸ್ವಲ್ಪ ಇದು ಆರಿದ ಮೇಲೆ ಒಂದು ಚೂರು ಇದನ್ನ ಹಚ್ಕೊಂಡು ನಾವು ಆಲೂಗಡ್ಡೆ ರಸ ಏನೈತಿ ಇದಷ್ಟು ಆಮೇಲೆ ಜೇನುತುಪ್ಪ ಹಚ್ಚಿದ್ರೆ ಕೂದಲು ಬೆಳಗಾಗ್ತಾವ ಅಂತ ಅಂತಾರೆ. ಅವು ನಿಮ್ಗೆ ಆ ಭಯ ಇದ್ದವರು ಈ ಒಂದು ಐಬ್ರೋಗೆ ಬಿಟ್ಟು ಹಚ್ಚಿದ್ರೆ ಸಾಕು. ಈ ರೀತಿಯಾಗಿ ನನಗಂತೂ ನಾನು ಪ್ರತಿ ಸಲ ಹೇಳ್ತೀನಿ, ನಾನು ಹಚ್ತಾನೆ ಬರ್ತಿದ್ದೀನಿ, ನನಗಂತೂ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಐಬ್ರೋನ ಬಿಟ್ಟು ನೀವು ಹಚ್ಬೋದು ನೋಡ್ರಲ್ಲ ಈ ರೀತಿ. ಆಮೇಲೆ ಯಾರೆಲ್ಲ ಈ ನಾ ಹೇಳುವಂಥ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಿರ್ತೀರೋ ಅವರೆಲ್ಲ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಟ್ರೈ ಮಾಡಿರಿ. ಯಾವುದೇ ಕ್ರೀಮ್ ಆಯ್ತು, ಫೇಸ್ ಪ್ಯಾಕ್ ಆಯ್ತು, ನೀವು ಯೂಸ್ ಮಾಡೋದು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಟ್ರೈ ಮಾಡಿರಿ. ನಾನು ಕೊಡುವಂಥ ಸೋಪ್ ಅಂತೂ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡೋಗುಂತೈತಿ ಅಂತ ಅಂದ್ರೆ ಅದನ್ನು ನಾನು ಹೇಳೋಕ್ಕಾಗಂಗಿಲ್ಲ. ಅಷ್ಟು ಚೆನ್ನಾಗಿರುವಂಥ ರಿಸಲ್ಟನ್ನು ನನ್ನ ಸೋಪ್ ಕೊಡೋಗುಂತೈತಿ. ಈ ಸೋಪಲ್ಲಿ ನಾನು ಎಲ್ಲ ರೀತಿಗಿರುವಂಥ ಬಂಗು ಪೌಡ್ರ್ ಏನೇನು ಹಾಕಿರ್ತೀನಿ ಎಲ್ಲ, ಮಂಜಿಷ್ಟ, ಮುಲೇಟಿ ಪೌಡ್ರು, ನಾನೀಗ ಬಂಗು ಪೌಡ್ರ್ ಅಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ. ಆದರೆ ಬಂಗು ಪೌಡ್ರ್ ಜೊತೆಗೆ ನಾನು ಒಳ್ಳೊಳ್ಳೆ ಒಂದಷ್ಟು ಎಸೆನ್ಷಿಯಲ್ ಆಯಿಲ್ಗಳನ್ನು ನಾನು ಅದರೊಳಗೆ ಆ್ಯಡ್ ಮಾಡ್ತಾ ಇರೋದ್ರಿಂದ ನನ್ನ ಸೋಪು ಭಾಳನ ಒಳ್ಳೆ ಕೆಲಸ ಮಾಡಾಕುಂತದೆ ಅಂತ ಹೇಳೋದಕ್ಕೆ ನನಗೆ ಭಾಳನ ಖುಷಿ ಆಗಬೇಕು. ದಯವಿಟ್ಟು ಆರ್ಡರ್ ಮಾಡ್ಕೊರಿ ಅಂತ ಹೇಳ್ತೀನಿ. ಪೂರ್ತಿಯಾಗಿ ಒಣಗಿದ ಮೇಲೆ ನಾನು ಬರ್ತೀನಿ. ನೋಡ್ಬೋದು ನನ್ನ ಸ್ಕಿನ್ನು ಒಂದು ಸ್ವಲ್ಪ ಒಣಗ್ದಂಗೆ ಆಗೈತಿ. ಇದು ಪೂರ್ತಿಯಾಗಿ ನೋಡ್ರಿ ಇನ್ನೂ ಹಸಿನ ಐತಿ. ಇಷ್ಟಿದ್ರೆ ಸಾಕು, ಯಾಕೆಂದ್ರೆ ಪೂರ್ತಿ ದಪ್ಪ ಹಚ್ಚಿರ್ತೀವಿ ನಾವು. ಹಾಗಾಗಿ ಇದು ಪೂರ್ತಿಯಾಗಿ ಒಣಗಿಲ್ಲ. ನನಗೆ ಸೆಮಿ ಡ್ರೈ ಆದರೂ ಸಾಕು. ಇಷ್ಟಾದ್ಮೇಲೆ ನಾನು ಜಾಸ್ತಿ ಪ್ರತಿದಿನ ನಾನು ಒಂದೆಲ್ಲ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಾನು ಜಾಸ್ತಿ ಸ್ಕ್ರಬ್ ಮಾಡೋಕೆ ಹೋಗಿಲ್ಲ. ಇಲ್ಲಿ ನೀವು ಫಸ್ಟ್ ಟೈಮ್ ಏನಾದರೂ ನೀವು ಹಾಕ್ಕೊಂಡಿದ್ದೀರಿ ಅಂತ ಅಂದರೆ ಸಾವಕಾಶವಾಗಿ ನೀವು ಇದನ್ನ ಸ್ಕ್ರಬ್ ಮಾಡಿಕೊಂಡು ತೆಕ್ಕೋಬೋದು. ನಾನಿಲ್ಲಿ ಹಾಗೆ ವಾಶ್ ಮಾಡ್ಕೊತೀನಿ. ನೋಡ್ರಿ ಎಲ್ಲ ಹಸಿ ಐತಿ. ಹಿಂಗೆ ನಾನು ಸ್ವಲ್ಪ ತೆಗಿತೀನಿ ಹಿಂಗೆ ಇದನ್ನ. ಇದ್ರೊಳಗೆ ಯಾವುದಾದ್ರೂ ನಾವು ಫೇಸ್ ಪ್ಯಾಕ್ ಒಬ್ಬೊಬ್ರಿಗೆ ಅಲೋವೆರಾ ಆಗಿ ಬರೋಂಗಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಒಬ್ಬರಿಗೆ ಆಗಿ ಬರೋಂಗಿಲ್ಲ. ಯಾರಿಗೆ ಯಾವುದೊಂದು ಇಂಗ್ರೀಡಿಯೆಂಟ್ಸ್ ಆಗಿ ಬರಲ್ಲ ಅದನ್ನು ನೀವು ಇಲ್ಲಿ ಸ್ಕಿಪ್ ಮಾಡಿ ಹಾಕೋಬೋದು. ಪ್ರತಿ ಸಲ ಹೇಳ್ತೀನಿ, ಪ್ರತಿ ಸಲ ಒಂದೊಂದು ಫೇಸ್ ಪ್ಯಾಕ್ ಹಾಕಿದಾಗ್ಲೂ ನಮ್ಮ ಸ್ಕಿನ್ನು ಅಷ್ಟು ಬ್ರೈಟಾಗಿ ಕಾಣಿಸ್ತೈತಿ, ಅಷ್ಟು ಹೊಳಪಾಗಿ ಕಾಣಿಸ್ತೈತಿ. ನೋಡ್ಬೋದು ನೀವು. ಹೇಳ್ತೀನಿ ನಾನು ಅವಾಗ ಹೇಳ್ತಿರ್ತೀನಿ, ಬರೀ ನೋಡೋದಲ್ಲ, ನೀವು ಫೇಸ್ ಪ್ಯಾಕ್ಗಳನ್ನ ಮನೆಯಾಗ ಟ್ರೈ ಮಾಡಿರಿ. ಇದು ಯಾವುದೇ ರೀತಿಯಾಗಿರುವಂಥ ಒಂದು ಸೈಡ್ ಎಫೆಕ್ಟು ಈ ಒಂದು ಫೇಸ್ ಪ್ಯಾಕ್ಗಳಿಂದ ಆಗಂಗಿಲ್ಲ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ಬಳಸೋದ್ರಿಂದ ನೀವು ಆರಾಮಾಗಿ ಯಾವುದೇ ರೀತಿ ಭಯ ಇಲ್ಲದೇ ನೀವು ಈ ಫೇಸ್ ಪ್ಯಾಕನ್ನು ಹಾಕ್ಕೋಬೋದು. ಹಂಗೆ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಯಾವುದಾದ್ರು ಫೇಸ್ ಪ್ಯಾಕ್ ತೋರಿಸಿರಿ ಅಂತ ಹೇಳಂದು ಕಮೆಂಟ್ ಹಾಕಿದ್ದೀರಾ. ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಹೇಳೋದಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ. ಯಾಕಂತಂದ್ರೆ ಅವ್ರ ಸ್ಕಿನ್ ಯಾವ ರೀತಿ ಸೆನ್ಸಿಟಿವ್ ಅಂದರೆ ಎಷ್ಟು ಸೆನ್ಸಿಟಿವ್ ಇರ್ತದೆ ಅಂತ ಗೊತ್ತಾಗಂಗಿಲ್ಲ. ಹಾಗಾಗಿ ಯಾವುದೇ ಒಂದು ಪ್ಯಾಕ್ ಹಾಕುವಾಗಲೂ ನೀವು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಹಾಕೋದನ್ನ ಒಳ್ಳೆಯದು. ಯಾಕಂದರೆ ಡೈರೆಕ್ಟಾಗಿ ನೀವು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಡೈರೆಕ್ಟಾಗಿ ನೀವು ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗುತ್ತೋ ಅನ್ನೋ ಭಯಕ್ಕೆ ನಾನು ಏನು ಹೇಳ್ಕೊಡೋದಕ್ಕೆ ನನಗೆ ಭಯ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ಕೊಟ್ಟಿರುವಂಥ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ಆದರೆ ಮತ್ತೆ ಹೇಳ್ತೀನಿ, ನಾನು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಟ್ರೈ ಮಾಡಿರಿ. ಯಾಕಂದರೆ ಇದರೊಳಗೆ ಯಾವುದೇ ರೀತಿ ಹಾರ್ಶ್ ಆಗಿರುವಂಥ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಆಮೇಲೆ ಇವನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕ್ಬೋದು. ಬಹಳನೇ ಸುಲಭವಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ನೀವು ನೋಡಿದ್ರಿ ಈಗ ನೀವು. ಆಮೇಲೆ ಚಿಕ್ಕ ಮಕ್ಕಳು ಇದನ್ನ ಫೇಸ್ ಪ್ಯಾಕನ್ನು ಹಾಕ್ಬೋದಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ನೀವು ಈ ಫೇಸ್ ಪ್ಯಾಕನ್ನು ಹಾಕ್ಬೋದು ಮಕ್ಕಳಿಗೂ. ಯಾಕಂದರೆ ಈಗ ಹೊರಗೆ ಬಿಸಿಲಿಗೆ ಮಕ್ಕಳು ಅಡ್ಡಾಡಿ ಬರ್ತಿರ್ತಾರೆ, ಸ್ಕಿನ್ ಟ್ಯಾನ್ ಆಗಿರ್ತೈತಿ. ಮಕ್ಕಳಿಗೆ ಸಹಿತ ಈ ಒಂದು ಫೇಸ್ ಪ್ಯಾಕನ್ನು ನೀವು ರೆಡಿ ಮಾಡಿ ಹಾಕ್ಬೋದು. ಯಾಕಂದ್ರೆ ಆಲೂಗಡ್ಡೆನೂ ಯಾವುದೇ ರೀತಿ ಹಾರ್ಶ್ ಆಗುವಂಥ ಕೆಲಸ ಮಾಡೋಂಗಿಲ್ಲ. ಆಮೇಲೆ ಈ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಸ್ವಲ್ಪನೇ ಹಾಕ್ರಿ. ಮಕ್ಕಳಿಗೆ ಹಚ್ಚಿದಾಗ ಒಂದು ಸ್ವಲ್ಪ ಸಾವಕಾಶವಾಗಿ ನೀವು ಮಸಾಜ್ ಮಾಡಿ
ಕ್ಲೀನ್ ಮಾಡಿರಿ. ಜಾಸ್ತಿ ರಬ್ ಮಾಡಿ ತಿಕ್ಕೋದು ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ. ವಾಶ್ ಮಾಡ್ಕೊತ ಹೋದ್ರೆ ಸ್ಕಿನ್ನು ಟ್ಯಾನ್ ಆಗಿದ್ದು ಮತ್ತೆ ತನ್ನ ಒಂದು ಬಣ್ಣಕ್ಕೆ ತನ್ನ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನೀವು ಸಾವಕಾಶವಾಗಿ ಪ್ರತಿದಿನ ಯೂಸ್ ಮಾಡಿದ್ರು ಜಾಸ್ತಿ ರಬ್ ಮಾಡಿ ತಿಕ್ಕಕ್ಕೆ ಹೋಗ್ಬೇಡ್ರಿ. ಸಾವಕಾಶ ಫಸ್ಟ್ನೇ ದಿನ ಒಂದಷ್ಟು ಸ್ಕ್ರಬ್ ಮಾಡಿ ತೊಳಿರಿ, ನಂತರ ಬರೀ ವಾಶ್ ಮಾಡಿದ್ರೆ ನೀವು ಸಾಕು. ಒಳ್ಳೆ ರಿಸಲ್ಟ್ ನಿಮಗೆ ಪಕ್ಕ ಸಿಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಕೊಡ್ತೀನಿ. ಯಾವುದೋ ಒಂದು ಕೆಲಸ ಮಾಡೋದಾದ್ರೂ, ಯಾವುದೋ ಒಂದು ನಾವು ಒಂದು ಫೇಸ್ ಪ್ಯಾಕ್ ಹಾಕೋದಾಗ್ಲಿ, ಒಂದು ಏನೋ ಕೆಲಸ ಮಾಡೋದಾದ್ರೆ ನಾವು ನಂಬಿಕೆ ಇಟ್ಟು ಕೆಲಸ ಮಾಡಿದ್ರಾಗ ರಿಸಲ್ಟ್ ಮಾತ್ರ ಅದು ಖಂಡಿತವಾಗ್ಲೂ ಬೇಗನ ಕೊಡುತ್ತೆ. ಅದಕ್ಕೋಸ್ಕರ ನಂಬಿಕೆ ಇಟ್ಟು ಕೆಲಸ ಮಾಡ್ರಿ ಅಂತ ಹೇಳ್ತೀನಿ ನಾನು. ಗ್ಲಾಸ್ ಸ್ಕಿನ್ ರೀತಿ ಪಳಪಳ ಅಂತ ಹೊಳಿಬೇಕು ಅಂತಾರಲ್ಲ, ಆ ರೀತಿ ನಮ್ಮ ಸ್ಕಿನ್ನು ಈ ಒಂದು ಫೇಸ್ ಪ್ಯಾಕ್ ಹಾಕಿದ್ನಲ್ಲ ಆಗುತ್ತೆ. ಬೇಕಿದ್ರೆ ನಿಮ್ಮ ಮನೆಯಾಗಿದ್ದನ್ನ ಟ್ರೈ ಮಾಡಿ ನೋಡ್ರಿ. ಇಷ್ಟು ನಾನು ಮುಖ ತೊಳ್ಕೊಂಡು ಆದಮೇಲೆ ನೀವು ಸಂಜೆ ಹಚ್ಚಿದ್ರಿ ಅಂದ್ರೆ ಯಾವುದೇ ರೀತಿ ಸನ್ಸ್ಕ್ರೀನ್ ಲೋಷನ್ ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ. ನೀವು ಇದನ್ನ ಹಾಕಿ ಮತ್ತೆ ನಾವು ಹೊರಗೆ ಹೋಗೋದೈತಿ ಅಂತ ಅಂದರೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ನ ತಪ್ಪದೇನೆ ನೋಡ್ಬೋದು. ನೀವು ನನ್ನ ಸ್ಕಿನ್ ಎಷ್ಟು ಆಗೈತೆ ಅಂತ ಹೇಳಂದು ನೀವು ಮನ್ಯಾಗ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಈ ಆಲೂಗಡ್ಡೆ ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆಗಳನ್ನ ಮತ್ತು ಬಂಗು, ಈ ಅನ್ವಾನ್ ಸ್ಕಿನ್ ಟೋನ್ ಏನೈತಿ ಅದನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಮತ್ತು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಟೋನ್ ಮಾಡೋದಕ್ಕೆ ಮತ್ತು ಸ್ಕ್ರಬ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಗೋಧಿ ಹಿಟ್ಟು ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನನ್ನು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ರೋಸ್ ವಾಟರ್ ಅಂತೂ ಹೇಳೋದೇ ಬೇಡ, ಅದು ಸಹಿತ ನಮ್ಮ ಸ್ಕಿನ್ನಿಗೆ ಭಾಳ ಒಳ್ಳೆಯದು. ಒಂದು ಒಳ್ಳೆಯ ಒಂದು ಟೋನ್ ಕೊಡುವಂಥ ಕೆಲಸ ರೋಸ್ ವಾಟರ್ ಮಾಡ್ತೈತಿ. ಈ ಒಂದು ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಶೈನ್ ಮಾಡ್ತೈತಿ ಮತ್ತು ನರಿಶ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಇಷ್ಟೆಲ್ಲ ಗುಣಗಳಿರುವಂಥ ಒಂದು ಫೇಸ್ ಪ್ಯಾಕನ್ನು ಇವತ್ತು ನಿಮಗೋಸ್ಕರ ತೋರಿಸ್ಕೊಟ್ಟಿದ್ದೀನಿ ನಾನು. ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಹೋಮ್ ರೆಮಿಡಿನ ನೀವು ಮೊದಲನೇ ವಾರದಲ್ಲಿ ಪ್ರತಿದಿನ ಹಚ್ಕೊಂತ ಹೋಗ್ರಿ. 2ನೇ ವಾರ ಒಂದು ದಿನ ಬಿಟ್ಟು ಒಂದು ದಿನ ಹಚ್ಚಿರಿ. 3ನೇ ವಾರ 2 ದಿನಕ್ಕೆ ಒಂದು ಸರ್ತಿ ನೀವು ಹಚ್ಚಿದ್ರೆ ಸಾಕು. ಇನ್ನು ಮುಖದಲ್ಲಿರುವಂಥ ಎಲ್ಲ ಒಂದು ಕಲೆಗಳು ಎಲ್ಲ ನಿಮಗೆ ಲೈಟ್ ಆಗ್ತಾ ಬರ್ತಾವೆ. ನಿಮ್ಮ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದವು, ಕಡಿಮೆ ಆದವು. ಎಲ್ಲ ನನ್ನ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಮು ಎಲ್ಲ ಕಡಿಮೆ ಆಯ್ತು ಅಂದಾಗ ಈ ಒಂದು ಫೇಸ್ ಪ್ಯಾಕನ್ನು ನೀವು ಬಿಡ್ಬೋದು. ಮಧ್ಯಕ್ಕೆ ಯಾವಾಗಾದರೂ ನೀವು ಎಲ್ಲಾದರೂ ಹೋಗ್ತೀನಿ ಅಂತ ಅಂದಾಗ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕ್ಬೋದು. ಯಾಕಂತಂದರೆ ಈ ಒಂದು ಫೇಸ್ ಪ್ಯಾಕ್ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಬ್ರೈಟನ್ನು ಕೊಡುತ್ತೆ. ಆಮೇಲೆ ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಫೇಸ್ ಪ್ಯಾಕನ್ನು ನೀವು ಮನೆಯಾಗ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ಬೇಕಾದರೆ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆಲ್ ಬಟನ್ನ ಕ್ಲಿಕ್ ಮಾಡಬೇಕು, ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು. ಮತ್ತೆ ಮುಂದೆ ಒಂದು ಒಳ್ಳೆ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.